ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಒಂದ್ ಮಾಡ್ತಾರೆ. ಅಂದ್ರೆ ನಾವು ಹಾಸನ್ ಸೈಡ್ ಅವರು, ಸೊ ಹಾಸನಲ್ಲಿ ಒಂದು ಕಡುಬು ಮಾಡ್ತಾರೆ, ಅಕ್ಕಿ ಕಡುಬು ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದೆಲ್ಲರಿಗೂ ಗೊತ್ತೋ ಏನೋ ಅಂತ. ಸೊ ನಮ್ಮ ಮನೇಲಿ ಏನೇನ್ ಮಾಡಿದೀವಿ ಅನ್ನೋದನ್ನ ಇವತ್ತು ತೋರಿಸ್ತೀನಿ. ಅಂಡ್ ಆ ಕಡುಬು ಹೇಗ್ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬಂದ್ಬಿಟ್ಟು ಇವತ್ತು ಫಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರೋದೇನು, ಅವರೆಕಾಳು, ಗೆಣಸು, ಅವರೆಕಾಯಿ, ಗೆಣಸು, ಅವರೇನು ಕಡಲೆಕಾಯಿ, ಆಮೇಲೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲ ರೆಡಿ ಆಗಿತ್ತು. ಆಲ್ರೆಡಿ ತಿಂದು ಆಗಿತ್ತು. ಕಡಲೆಕಾಯಿ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ, ತಿಂದಾಗಿದೆ ಆಲ್ರೆಡಿ. ಇದು ಬಂದ್ಬಿಟ್ಟು ಗೆಣಸು, ಅವರೆಕಾಯಿ ಪೂಜೆಗೆ, ಬೆಳಿಗ್ಗೆ ಪೂಜೆ ಆಗೋಯ್ತು, ತಿಂದು ಆಯ್ತು ನಾವು. ಆ್ಯಂಡ್ ಇದು ಸ್ವೀಟ್ ಪೊಂಗಲ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಬಿಕಾಸ್ ಇದೆಲ್ಲ ಬೆಳಿಗ್ಗೆ ತಿಂಡಿಗೆ ಮಾಡಿದ್ದು. ಖಾರ ಪೊಂಗಲು ಎಲ್ಲ ಆಗಿದೆ, ಇದೆಲ್ಲ ತಿಂದು ಆಗಿದೆ. ಆ್ಯಂಡ್ ಇವಾಗ ಇದು ಇತ್ತಗ್ ಬೇಳೆ ಸಾರು, ಇತ್ತಗ್ ಬೇಳೆ ಸಾರು. ಇದಕ್ಕೆ ಇವಾಗ ನಾವು ಅಕ್ಕಿ ಕಡುಬು ಮಾಡ್ತಾ ಇರೋದು. ಸೊ ಅಕ್ಕಿ ಕಡುಬು ಫಸ್ಟ್ ಮಾಡಬೇಕಾಗಿರೋದೇನು ಅಂದರೆ, ಬಿಸಿ ನೀರು, ಜೀರಿಗೆ, ತುಪ್ಪ ಮತ್ತು ಸ್ವಲ್ಪ ಹಾಗೆ ಈ ಇತ್ತಗ್ ಬೇಳೆ ಕಾಳು ಏನು ಇದು ಮಾಡಿರ್ತಾರೆ ಅದನ್ನು ಸುಮ್ಮನೆ ಸ್ಪ್ರಿಂಕಲ್ ಮಾಡಿ, ಜಾಸ್ತಿ ಅಲ್ಲ, ಜಸ್ಟ್ ಒಂದು ಸ್ವಲ್ಪ ಹಾಕ್ಬೇಕಷ್ಟೇ. ಅವರೇ ಕಡುಬಲ್ಲಿ ಸಿಗಬೇಕಲ್ಲ, ಸೊ ಅದಕ್ಕೆ. ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿ, ಇದನ್ನೆಲ್ಲ ನೈಟೇ ನೆನೆಸ್ಕೊಂಡಿರೋದ ಇಲ್ಲ, ಇವಾಗ ಇಟ್ಕೊಂಡಿರೋ ಅಂಥ ಅಕ್ಕಿನ ರುಬ್ಕೋತಾ ಇದ್ದಾರೆ. ರುಬ್ಕೊಂಡು ಈ ಥರ ಪುಡಿ ಮಾಡ್ಕೊಳ್ಬೇಕು. ಅಂದರೆ ಉದ್ರುದ್ರಾಗಿ, ಅಂದರೆ ಅದು ತರಿ ಆಗಿರಬೇಕು, ತುಂಬ ನೈಸ್ ಆಗಬಾರ್ದು. ಸೊ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಅಕ್ಕಿ ಏನು ಮಾಡ್ಕೊಂಡಿದ್ರು, ರುಬ್ಕೊಂಡಿದ್ರು, ಅದನ್ನೆಲ್ಲ ಹಾಕಿ ಇದನ್ನು ಈಗ ಮುದ್ದೆ ಅದಕ್ಕೆ ತೊಗೋಬೇಕು. ನಾವೀಗ ರಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ತೀವಿ, ಸೊ ಅದೇ ಥರ ಇದನ್ನು ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಬೇಕು. ಕೈಗೆ ಅಂಟ್ಕೊಬಾರ್ದು, ಆ ಥರ ಹದದಲ್ಲಿ ಇದನ್ನು ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಅವರೆಕಾಳೆಲ್ಲ ಕಾಣಿಸ್ತಾ ಇದೆ, ಅವರೆಕಾಳು, ಜೀರಿಗೆ, ಇದಕ್ಕೆ ಉಪ್ಪೆಲ್ಲ ಹಾಕಬೇಕು ನೀಟಾಗಿ, ಅದು ಟೇಸ್ಟ್ ಬರೋಕ್ಕೆ. ಆ್ಯಂಡ್ ಇಲ್ಲಿ ಸಾಂಬಾರು ಆಗ್ತಾ ಇದೆ. ಇದಕ್ಕೂ ಮತ್ತು ಇದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆ್ಯಂಡ್ ನಾನ್ ವೆಜ್ ಕಾಂಬಿನೇಷನು ಸಖತ್ತಾಗಿರುತ್ತೆ, ಬಟ್ ನಾನ್ ವೆಜ್ ಮಾಡೋಂಗಿಲ್ಲ ಅಲ್ಲ. ಸೊ ಬೇಕು ಅಂದರೆ ಉಳಿದಿದ್ರೆ ನಾಳೆ ನಾನ್ ವೆಜ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಏನು ಮಾಡ್ತೀವಿ ನೆಕ್ಸ್ಟು ಅಂತ ತೋರಿಸ್ತೀನಿ. ಚೆನ್ನಾಗಿ ಮುದ್ದೆ ಆಗಲಿ ಫಸ್ಟು. ಇವಾಗ ಇದು ರೆಡಿಯಾಗಿದೆ, ಅಂದರೆ ಮುದ್ದೆ ಥರ ರೆಡಿಯಾಗಿದೆ. ಇವಾಗ ಇದನ್ನು ಕಡುಬಿಗೆ ಅಂದರೆ ಇಡ್ಲಿ ಥರ ಮಾಡ್ಕೊಳ್ತೀವಿ, ತೋರಿಸ್ತೀನಿ ಯಾವ ಥರ ಅಂತ. ಫ್ರೇಮಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ಟಿದೆಯಲ್ಲ, ಸೊ ಇಟ್ಟಿರುತ್ತಲ್ಲ ಅದನ್ನು ಈ ಥರ ತಗೊಂಡು ಚೆನ್ನಾಗಿ ತುಂಬ ಬಿಸಿ ಇರುತ್ತಲ್ಲ, ಬಿಸಿ ಇದ್ದಾಗಲೇ ಕಟ್ಟಬೇಕು ಇದನ್ನು. ಅದನ್ನು ನಾವೇ ಇಡ್ಲಿ ಸೈಜ್ ಶೇಪ್ ಯಾವ ಥರ ಇರುತ್ತೆ ನಾವು ನಾರ್ಮಲಾಗಿ ಇಡ್ಲಿ ಮಾಡಿದಾಗ, ಸೊ ಆ ಥರ ಮಾಡ್ಕೊಬೇಕು ಚೆನ್ನಾಗಿ. ಮತ್ತು ನೀರು ಹಾಕ್ಕೊಳ್ಬಾರ್ದು, ಸುಮ್ಮನೆ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ ಕೈಗೆ, ಹೆಚ್ಚು ಅಂದರೆ ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ಅನ್ಕೋಬೇಕಷ್ಟೇ, ಬಟ್ ಜಾಸ್ತಿ ನೀರು ಮಾಡಬಾರ್ದು. ಇದನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು. ಸೊ ಅದು ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ. ಸೊ ಸೇಮ್ ಇಡ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಶೇಪ್, ಅದೇ ಥರನೇ ಕಾಣಿಸುತ್ತೆ ನೀಟಾಗಿ. ಆಮೇಲೆ ಇದು ಚೆನ್ನಾಗಿ ಆದಮೇಲೆ ಎಲ್ಲನೂ ಒಟ್ಟಿಗೆ ಹಬೆಯಲ್ಲಿ ಬೇಯಿಸ್ಬೇಕು. ಇವಾಗ ನಾವು ನಾರ್ಮಲಾಗಿ ಗೆಣಸೆಲ್ಲ ಯಾವ ಥರ ಬೇಯಿಸ್ತೀವಿ ಅದೇ ಥರ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆ ಮೇಲೆ ಇದನ್ನೆಲ್ಲ ಇಟ್ಟು ಒಂದು ಎಷ್ಟೊತ್ತು ಬೇಯಿಸ್ಬೇಕು, ಒಂದು 1/4 ಗಂಟೆ ಬೇಯಿಸ್ಬೇಕು. ಸೊ ಅದು ಯಾವ ಥರ ಬೇಯಿಸ್ತೀವಿ, ಲಾಸ್ಟಲ್ಲಿ ಯಾವ ಥರ ಕಾಣಿಸುತ್ತೆ ಪ್ರತಿಯೊಂದನ್ನು ಹೇಳ್ತೀನಿ. ಇದಕ್ಕೆ ಬೆಳೆಸ್ತಾರೆ ಹಾಕೊಂಡು ತಟ್ಟೆಯಲ್ಲಿ ತಿನ್ನಬೇಕು. ಈ ಥರ ಮಾಡ್ಕೊಬೇಕು ಎಲ್ಲನೂ. ಇಷ್ಟಿದೆ, ಇಷ್ಟು ಬಿಸಿ ಇರುತ್ತಲ್ಲ, ಬಿಸಿ ಟೈಮಲ್ಲೇ ಮಾಡಬೇಕು. ಇವ್ರಿಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿರುತ್ತಲ್ಲ, ಸೊ ಬೇಗ ಮಾಡ್ತಾರೆ. ನನ್ನ ಮಾಡು ಅಂದರೆ ಅವರು 3 ಮಾಡೋ ಹೊತ್ತಿಗೆ ನಾನು 1 ಮಾಡ್ತಾ ಇರ್ತೀನಿ. ಸೊ ಈ ಥರ ಬೇಗ ಮಾಡಬೇಕು. ಮಾಡಿ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಅದನ್ನು ಸೈಡಲ್ಲಿ ಸಂಜೆ ಹೋಗಿ ಮೆದೆಗೆ ಇಟ್ಬಿಡ್ತಾರೆ. ಅವರೆಕಾಯಿ ಮತ್ತೆ ಕಡುಬು ಎಲ್ಲ ಮೆದೆಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ. ಮೆದೆ ಅಂದ್ರೆ ಹುಲ್ಲಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಹಳ್ಳಿ ಸೈಡು ಇವ್ರು ಫಸ್ಟ್ ಅಂದ್ರೆ ಇವ್ರು ಹುಟ್ಟಿ ಬೆಳೆದಿದ್ದು ಎಲ್ಲ ಹಳ್ಳಿಲಲ್ವಾ, ಸೊ ಅವ್ರಿಗೆ ಚೆನ್ನಾಗಿ ಗೊತ್ತು. ಅಂದ್ರೆ ಹಳ್ಳಿ ಹುಲ್ಲತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಹಸು ನೋಡಿಸ್ತೀರಾ, ಹುಲ್ಲಿನ ಕುಪ್ಪೆ ಹಾಕ್ತಾರೆ. ಅಲ್ಲಿಗೆ ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ. ಸುಗ್ಗಿ ಹಬ್ಬ. ಆಮೇಲೆ ಹಸು ಓಡಿಸ್ತೀರಾ? ಹೌದಾ? ಸೊ ಇದನ್ನ ಚೆನ್ನಾಗಿ ಆದ್ಮೇಲೆ ತೋರಿಸ್ತೀನಿ. ಇದನ್ನ ಬಿಸಿ ಮಾಡ್ಕೊಳ್ಬೇಕು, ಪಾತ್ರೆನೇ ಬಿಸಿ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಬಿಸಿಗೆ ಇಟ್ಟಿದ್ದೀವಿ ನೋಡಿ. ಕೆಳಗಡೆ ಸ್ವಲ್ಪ ನೀರು ಹಾಕಿದ್ವಿ. ಇದು ಇವಾಗ ಅಷ್ಟನ್ನು ತೊಗೊಂಡು ಬಂದು ಕಡುಬನ್ನ ಇಲ್ಲಿ ಮೇಲ್ಗಡೆ ಇಡ್ತೀವಿ. ಫಸ್ಟೇ ಒಂದು 2 ನಿಮಿಷ ಬಿಸಿ ಮಾಡ್ಕೋಬೇಕು ಪಾತ್ರೆನ. ಆ್ಯಂಡ್ ಇವಾಗ ಇದನ್ನ ಎತ್ತಿ ಇದ್ರೊಳಗಡೆ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ಬಿಟ್ಟು ಇಡೋಣ. ಅದೇ ನಾನು ಹೇಳಿದ್ನಲ್ಲ, ನೀಟಾಗಿ ಅದನ್ನೆಲ್ಲ ಕಡುಬನ್ನೆಲ್ಲ ಒಳಗಡೆ ಇಟ್ಕೊಂಡು
ಒಟ್ಟಿಗೆ ಬೇಯಿಸ್ಕೊಳ್ಬೇಕು, 1/4 ಗಂಟೆ ಬೇಯಿಸ್ಕೊಳ್ಬೇಕು. ಒಂದು 15 ನಿಮಿಷ ಅದು ಹಬೆಲೇನೆ ಬೇಯುತ್ತೆ. ನೀಟಾಗಿ ಬೆಂದ ಮೇಲೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಿಬಿಡೋಣ. ನಿಮಿಷ ಆಯಿತು. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ಈ ಥರ ಹದದಲ್ಲಿ ಬೆಂದಿರುತ್ತೆ. ಇವಾಗ ರೆಡಿಯಾಗಿದೆ. ತಿನ್ನುವ ಸಮಯ. ಸಕ್ಕತ್ ಸುಡ್ತಾ ಇದೆ. ಇದು ಇವಾಗ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ತಿನ್ನೋದು. ಬನ್ನಿ ತಿನ್ನುವ. ಇವಾಗ ದೇವರಿಗೆಲ್ಲ ನೈವೇದ್ಯ ಆಯಿತು. ಇವಾಗ ನಮಗೆ ನೈವೇದ್ಯ ಮಾಡ್ಕೊಳ್ಳೋ ಸಮಯ. ಸೊ ಇವಾಗ ಹಾಕೊಂಡು ಬಂದಿದ್ದೀನಿ ಕಡುಬು ಮತ್ತು ಇತ್ತಿಗೆ ಬೇಳೆ ಸಾಂಬಾರು. ಹಿಂಗೆ ಕಾಣಿಸುತ್ತೆ ನೋಡಿ. ಇತ್ತಿಗೆ ಬೇಳೆ ಸಾರು ಜೊತೆಗೆ ಕಡುಬು. ಚೆನ್ನಾಗಿದೆ. ಚೆನ್ನಾಗಿದೆ. ಅಂದರೆ ಇಡ್ಲಿ ಥರನೇ ಇರುತ್ತೆ, ಬಟ್ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದರಲ್ಲೂ ಇತ್ತಿಗೆ ಬೇಳೆ ಸಾಂಬಾರ್ಗಂತೂ ಸಖತ್ತಾಗಿದೆ. ಟೇಸ್ಟ್ ಸಖತ್ತಾಗಿದೆ. ಆ್ಯಂಡ್ ಈವನ್ ನಾನ್ ವೆಜ್ಗೂ ಅಷ್ಟೇ, ಚಿಕನ್ ಮಟನ್ ಸಾಂಬಾರ್ಗೆಲ್ಲ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರ್ಯಾರು ಇದನ್ನೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ರೆ, ಯಾರ್ಯಾರು ನಿಮ್ಮ ಕಡೆನೂ ಈ ಥರ ಎಲ್ಲ ಇದೆ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ದಟ್ ನೀವು ಈ ಥರ ಎಲ್ಲ ಹಳ್ಳಿ ಸ್ಟೈಲಲ್ಲಿ ಮಾಡ್ಕೊಂಡು ತಿಂತೀರಾ ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.